ವರ್ಲ್ಡ್ಗೆ ಸ್ವಾಗತ. ನಾನು ಈ ದಿನ ಅಲಸಂದೆ ಕಾಳಿನ ವಡೆಯನ್ನು ಮಾಡ್ತಾ ಇದ್ದೇನೆ. ಅದು ಹಸಿ ಅಲಸಂದೆ ಕಾಳು. ಒಂದು ಮೀಡಿಯಮ್ ಬಟ್ಲಲ್ಲಿ ಅಲಸಂದೆ ಕಾಳು ಮತ್ತು ಒಂದು ಅರ್ಧ ಹೋಳು ತೆಂಗಿನಕಾಯಿ, ಪುದೀನ ಒಂದಿಡಿ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಶುಂಠಿ, ಹಾಗೆಯೇ ಒಂದಷ್ಟು ಬೆಳ್ಳುಳ್ಳಿ, ಈರುಳ್ಳಿ ಇದಷ್ಟನ್ನು ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಂಡು ಆನಂತರ ಅಲಸಂದೆ ಕಾಳನ್ನು ಕೂಡ ಅದ್ರ ಜೊತೆಗೆ ಒಟ್ಟಿಗೆ ಮಿಶ್ರಣ ಮಾಡಿ, ಮೊದಲು ರುಬ್ಕೊಂಡಂಥ ಈ ಮಸಾಲೆ ಮಿಶ್ರಣ ಏನಿದೆ ಅದ್ರ ಜೊತೆಗೆ ಈ ಅಲಸಂದೆ ಕಾಳನ್ನ ಮಿಕ್ಸ್ ಮಾಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಜೀರಿಗೆ ಮೆಣಸನ್ನು ಕೂಡ ಹಾಕ್ಕೊಡಿ. ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಇದು ಸ್ವಲ್ಪ ಪಿತ್ತಕಾರಕ ಅಂತ ಹೇಳ್ತಾರೆ. ಭಾಳಷ್ಟು ರುಚಿಯಾಗಿರ್ತದೆ, ತುಂಬಾ ರುಚಿಕಟ್ಟಾಗಿರ್ತದೆ. ಮಾತ್ರ ವಡೆ ಸೌದು ನೋಡಿ ಮಾಡಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಕಾಳು ಜೊತೆಗೆ ಈ ಮಿಶ್ರಣವನ್ನು ಮತ್ತೆ ರುಬ್ಬಬೇಕು. ತರಿಯಾಗಿ ರುಬ್ಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ಚಿಕ್ಕದಾಗಾದರೂ ತಟ್ಬೋದು, ಜೊತೆಗೆ ದಪ್ಪಗೆ ಇಲ್ಲ ಅಂದರೆ ತೆಳುಗೂ ಕೂಡ ತಟ್ಕೋಬೋದು. ತೆಳುವಾಗಿ ತಟ್ಟಿದ್ರೂ ಕೂಡ ತುಂಬ ಚೆನ್ನಾಗಿರ್ತದೆ. ಬೆಳಗ್ಗೆಗೆ ಇನ್ನೂ ರುಚಿ ಕೂಡ ಇರ್ತದೆ. ಹಾಗೆಯೇ ಬಿಸಿ ತಿನ್ನೋಕ್ಕೂ ಕೂಡ ಚೆನ್ನಾಗಿರ್ತದೆ. ಕಾಫಿ ಜೊತೆಗೆ ಮಾಡಿ ರುಚಿಯನ್ನು ಸವಿದು ನೋಡಿ. ನನಗೂ ಕೂಡ ಇದು ಹೇಗಿದೆ ಅಂತ ಹೇಳಿ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಮಾಡಿ ನೋಡಿ ಒಮ್ಮೆ.